ಈ ಔಟ್ಸೋರ್ಸಿಂಗ್ ಮಾಡ್ತಾ ಇದ್ದಾರಲ್ಲ, ರಿಕವರಿಗೆ ಔಟ್ಸೋರ್ಸಿಂಗ್ ಮಾಡಿ ರಿಕವರಿ ಕಳಿಸ್ತಾ ಇದ್ದಾರಲ್ಲ, ಇದನ್ನು ಬ್ಯಾನ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅದಕ್ಕೆ ಒಂದು ಕಾನೂನು ಮಾಡ್ತಾ ಇದ್ದೀವಿ. ಕಾನೂನು ಮಾಡಿ ಇಂಥವೆಲ್ಲನೂ ಕೂಡ ಯಾವ್ಯಾವ ಇಲ್ಲೀಗಲ್ ಆಗಿದ್ದಾವೆ, ಇಲ್ಲೀಗಲ್ ಆಗಿ ವಸೂಲಿ ಮಾಡ್ತಕ್ಕಂಥ ವಿಧಾನಗಳನ್ನು ಅನುಸರಿಸ್ತಾ ಇದ್ದಾರೆ, ಅವೆಲ್ಲನೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. माइक्रो फाइनेंस इदारों की हिरासनी रियासत भर में लोगों के लिए मुसलसल परेशानी का बाइस बनी हुई है। इनके ज़बरदस्ती कर्ज की वापसी के तरीक़े कई लोगों को अपने घर छोड़ने पर मजबूर कर चुके हैं और बाज़ सूरतों में लोगों को अपनी जान तक लेने पर मजबूर कर दिया है। विजयपुरा ज़िला में ये मसला हद से तजावीज़ कर चुका है। इंडी टाउन के इलाके अंजुमन गली में सशक्त ग्रामीण माइक्रो फाइनेंस के मुलाजिमीन, जिनकी शनाख्त अक्षय हंजगी और शिराज मुजावर के तौर पर हुई है, नशे की हालत में कर्ज की वसूली के दौरान पकड़े गए। इन्होंने एक घर के बाहर हंगामा खड़ा कर दिया, जिसका वीडियो सोशल मीडिया पर वायरल हो गया है। माइक्रो फाइनेंस कंपनियां अक्सर कम सूद और आसान इंस्टॉलमेंट के वादे करके ख़ास तौर पर ख़वातीन को अपनी तरफ राग़िब करती है, लेकिन एक इंस्टॉलमेंट की अदायगी में ताख़ीर पर हिरासनी और धमकियां दी जाती हैं। इस वाक़ये ने आवाम में शदीद गुस्से को जन्म दिया है और माइक्रो फाइनेंस इदारों के तरीक़ाकार को सख्ती से मुनज़्ज़म करने और इनके खिलाफ सख्त कार्रवाई के मुतालिबे को उजागर किया है। मेरा नाम फराना भागवान है। ನಾನು ಕನ್ನಡದಲ್ಲಿ ಹೇಳ್ತೀನಿ. ಬೆಳಗ್ಗೆ ಸಂಗೀನ ಅವರು ಬಂದಿರು ಸಾಹೇಬರು ಬಂದ ಬಳಿಕ ಡೋರ್ ಲಾಕ್ ಡೋರ್ ಇದು ಮಾಡಿದ್ರು. ಆಮೇಲೆ ನಾನು ಓಪನ್ ಮಾಡಿ ನೋಡಿದ್ರೆ ಸರ್ ಭಾಳ ವಾಸನೆ ಬರಕತ್ತಿತ್ತು. ಅವರು ನಶೆ ಮಾಡಿ ಬಂದಿದ್ದರು. ಬಂದಮೇಲೆ ಸರ್ ಏನಾಯ್ತು ರೀ ಅಂದ್ರೂ ಕೇಳಲಿಲ್ಲ. ಒಳಗೆ ನನ್ನ ಹುಡುಗ ಇದು ಕಟ್ಟಿದ್ದು ಅದನ್ನು ರೊಟ್ಟಿನೂ ಹರಿದ್ರು, ಸೋಫಾ ಅದು ಇದು ಎಲ್ಲ ಇದು ಮಾಡಿದ್ರು. ಆಮೇಲೆ ಆಕೆ ಎಲ್ಲಿ ಹೋಗ್ಯಾಳ, ನಮ್ಮ ಅತ್ತಿ ಸಂಘ ತೆಗ್ದಿರ್ರಿ ಸರ್, ನಮ್ಮ ಅತ್ತಿ ಹೆಸರಲ್ಲೇ ಸಂಘ ಅದ, ನಮ್ಮ ಅತ್ತಿ ಇಲ್ರಿ, ಅವ್ರು ಹಾಸ್ಪಿಟಲ್ನಾಗ ಹಾರಿ ದವಾಖಾನೆಗೆ ಹಾರ್ರಿ ಅಂತ ಹೇಳಿದೆ ನಾನು. ಆದರೂ ಕೂಡ ಕೇಳಲಿಲ್ಲ. ಅವರು ಬಂದು ಗಲಾಟೆ ಮಾಡಿ ಇದು ಮಾಡಿದ್ರು. ಆಮೇಲೆ ಜಗ್ಗಿ ಮಾಡಿದ್ರು. ಆಮೇಲೆ ಹೊಲಸು ಬೈದ್ರು. ಅದು ಏನು ಹೇಳಪ್ಲಿಲ್ಲ, ಆ ಥರ ಬೈದಾರ್ರಿ ಸರ್. ಚಪ್ಪಲ್ಲೇ ಹೊಡಿತೀನಿ ಅಂತಂದು ಹೇಳಿದ್ರು. ಫುಲ್ ಕುಡ್ದಿರ್ರಿ ಸರ್. ಆಮೇಲೆ ನಮ್ಮ ಮೈದನ್ಗೆ ಹೇಳಿದೆ ನಾನು. ಮೈದನ್ಗೆ ಹೇಳಿದ್ಮೇಲೆ ನಮ್ಮ ಮೈದನ್ ಮೇಲೂ ಮೈ ಮೇಲೂ ಹೋದರು. ಅವ್ರಿಗೂ ಹೊಡ್ಯಕ್ಕೆ ಹೋದರು, ಅವ್ರಿಗೂ ಬೈದರು. ಡ್ರಿಂಕ್ ಮಾಡಿದಿಲ್ಲ ಏನ ನೀ ಡ್ರಿಂಕ್ ಮಾಡಿದಿಲ್ಲ? ಇಲ್ಲ ಸೀದಾ ಹೇಳು ಮಾಡಿದಿಲ್ಲ ಡ್ರಿಂಕ್? ಡ್ರಿಂಕ್ ಮಾಡಿ ಅಂತ ಹೇಳ್ತೀನಿ. ಕಡೆ ಬೈದಿಲ್ಲ ಯಾರಿಗೆ? ಡ್ರಿಂಕ್ ಮಾಡಿದಿ ಇಲ್ಲ ಏನ ನೀ ಡ್ರಿಂಕ್ ಮಾಡಿದಿಲ್ಲ? ಸೀದಾ ಖುಲ್ಲ ಮಾಡಿ. ನೀವು ಡ್ರಿಂಕ್ ಮಾಡಿಲ್ಲ ಬೈದಿಲ್ಲ ಯಾರಿಗೆ? ಬೈದಿದಿ. ನಾವು 17 ನಂಬರ್ ವಾರ್ಡ್ ಒಳಗೆ ಇರ್ತೀವಿ. ಮೆಂಬರ್ ರಾಜೇಶ್ ಭಾವನ ನಾವಿಬ್ಬರು ಬೈಕ್ ಮೇಲೆ ಹೊಂಟಿದ್ದೆವು. ಗಲಾಟೆ ನಡೆದಿತ್ತು. ಇಲ್ಲಿ ಏನು ಗಲಾಟೆ ನಡೆದ ಅಂತ ಕಿಸಿ ಬಂದು ನೋಡಿದಾಕರ ಈ ಹುಡುಗನ ಕೂಡ ಜಗಾಟ ಮಾಡ್ಲಿಕ್ಕೆ ಹಚ್ಚಿದ್ದ. ಅದಕ್ಕಿಂತ ಮೊದಲು ಅವ್ರ ಮನೆಯೊಳಗೆ ಹೆಣ್ಮಕ್ಳಿಗೆ ಸಂಘನ ಬಗ್ಗೆ ಇದು ಮಾಡಿದ. ಅವ್ರು ಹೇಳಿದ್ರು ದಾರು ಕುಡ್ಕಿಸಿ ಇದು ಮಾಡ್ಯಾನ. ನಾವು ಎಲ್ಲರೂ ಮನೆಯವ್ರು ಕುಡ್ಕಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆವು. ಡಿ ಸಿ ಸಾಹೇಬರ ಆದೇಶ ಆದ, ಸಂಘಿನವ್ರು ಬಂದು ಕಿಸಿ ಕುಡ್ದಾಗಲಿ ಏನು ದಾಂಧಿಗಿಂದಿ ಮಾಡಿದ್ರೆ ಅವ್ರು ಒಯ್ದು ಕಂಪ್ಲೇಂಟ್ ಕೊಡು ಅಂದಾರ. ಅದರ ಪ್ರಕಾರ ನಾವು ಒಯ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆವು. ಹೋದ್ಮೇಲೆ ಪೊಲೀಸರು ಅವರಿಗೆ ದಾರು ಕುಡಿದಿದ್ದು ಮಷಿನ್ ಒಳಗೆ MLC ಮಾಡಿದ ನಂತರ 93 ಬಂದದ ಅಂತ ಅವರು ಹೇಳಿದರು. ಈ ಸಂಗೀನವ್ರದ್ದು ಭಾಳ ಅತ್ಯಾಚಾರ ನಡೆದದ. ದಾರು ಕುಡಿದು ಯಾರ ಮನ್ಯಾಗ ಒಬ್ರು ಇರ್ತಾರೆ ಅವಾಗ ಹುಟ್ಟೋದು ಇದು ಮಾಡಾಕತ್ತಾರ. ಇವ್ರ ಮೇಲೆ ಕಠಿಣ ಕ್ರಮ ತೊಗೋಬೇಕಂತ ನಾವು SP ಸಾಹೇಬರಾಗಲಿ DC ಸಾಹೇಬರಾಗಲಿ ಮೇಲಾಧಿಕಾರಿಗಳಿಗೆ ನಾವು ವಿನಂತಿಸಿದ್ವಿ.